ಅದು ಮಧ್ಯಾಹ್ನದ ಸಮಯ ಆಗಿತ್ತು. ಪಿಂಕು ಮತ್ತೆ ಚಿಟಿ ಆಹಾರ ಹುಡ್ಕೊಂಡು ಕಪ್ಪು ಬೆಟ್ಟದ ಕಡೆ ಹೋಗಿರ್ತವೆ. ಅಲ್ಲೋದ್ಮೇಲೆ ಅವಿಬ್ಬರು ತುಂಬಾನೇ ಸಂತೋಷವಾಗಿ ಆಟಾಡ್ಕೋತಾ ಇರ್ತವೆ. ಮತ್ತೆ ಮನೆಗೆ ಹೋಗೋ ದಾರಿನೇ ಮರ್ತೋಗ್ಬಿಡ್ತವೆ. ಪಿಂಕು, ಸಂಜೆ ಆಗ್ತಾ ಇದೆ, ಮತ್ತೆ ನಮಗಂತೂ ಹಿಂದೆ ಹೋಗೋ ದಾರಿನೂ ಮರ್ತೋಗೋಗಿದೆ. ಇಲ್ಲಿಂದ ಅಂತೂ ಎಲ್ಲಾ ಮರ ಜಾಗ ಒಂದೇ ರೀತಿ ಕಾಣ್ತಾ ಇದೆ. ಹಾಗಾದ್ರೆ ನಾವ್ ಇಲ್ಲಿಂದ ಹೇಗ್ ಹೋಗಕ್ಕಾಗತ್ತೆ? ಆಗ ಸಡನ್ ಆಗಿ ಮೋಂಟು ಕೋತಿ ಮರದಿಂದ ಕೆಳಗಡೆ ಬಿದ್ದು ನಿದ್ದೆಯಿಂದ ಎದ್ದೋಳುತ್ತೆ. ಅಯ್ಯಪ್ಪ, ನನಗ್ ಗೊತ್ತಾಗ್ತಾ ಇಲ್ಲ. ನನ್ನ ಕನ್ಸಲ್ಲಿ ಮಿಂಕು ಮತ್ತೆ ಚೀಟಿಯ ಕಾಣಿಸಿದ್ರು ಅಂತ. ಇರ್ಲಿ ಬಿಡು, ಕನ್ಸಲ್ವಾ. ಅದೇ ಸಮಯದಲ್ಲಿ ಟೀನು ಪಕ್ಷಿ ತುಂಬಾನೇ ಚಿಂತೆಯಿಂದ ಬರ್ತಿರೋದು ಮೋಂಟು ಕೋತಿ ನೋಡುತ್ತೆ. ಅರೆ, ಏನಾಯ್ತು ಟೀನು? ಮೋಂಟು ಅಣ್ಣ, ಪಿಂಕು ಮತ್ತೆ ಚಿಟ್ಟಿ ಮಧ್ಯಾಹ್ನ ಆಹಾರ ಹುಡ್ಕೊಂಡು ಹೋಗಿದ್ರು, ಇನ್ನೂ ಬಂದೇ ಇಲ್ಲ. ನೀವೇನಾದ್ರೂ ನೋಡಿದ್ರಾ? ಈ ಮಾತನ್ ಕೇಳಿದ ತಕ್ಷಣ ಅವನು ಯೋಚನೆ ಮಾಡೋದಕ್ ಶುರು ಮಾಡ್ತಾನೆ. ಕೇಳಿದ್ರೆ ನಿಂಗೆ ವಿಚಿತ್ರ ಅನ್ಸುತ್ತೆ, ಆದ್ರೆ ನಂಗೀಗ ಒಂದ್ ಕನ್ಸ್ ಕಂಡಿತ್ತು. ಅದ್ರಲ್ಲಿ ಅವರಿಬ್ರು ಇದ್ರು, ಅವರಿಬ್ರು ಈಗ ಕಪ್ಪು ಪರ್ವತದಲ್ಲಿದ್ದಾರೆ, ಮತ್ತೆ ಹಿಂದೆ ಬರೋ ದಾರಿ ಮರ್ತಿದ್ದಾರೆ. ಏನು, ಇದೆಲ್ಲ ನೀವು ಕನ್ಸಲ್ ಕಾಣಿದ್ರಾ? ಹಾ, ಆದ್ರೆ ನಂಗೊಂದ್ ಅರ್ಥ ಆಗ್ತಾ ಇಲ್ಲ, ನಂಗೆ ಯಾಕೆ ಈ ಕನ್ಸು ಬಂತು? ನಿನ್ನ ಕನಸು ನಿಜ ಆದ್ರೆ ಚೆನ್ನಾಗಿರುತ್ತೆ. ನನ್ ಮಕ್ಕಳನ್ನ ಹುಡ್ಕೊಂಡು ಹೋಗ್ತೀನಿ. ಟೀನು ಕಪ್ಪು ಬೆಟ್ಟದ ಕಡೆ ಹುಡ್ಕೊಂಡು ಹೋಗ್ತಾಳೆ. ಅಲ್ಲಿ ಅವರಿಬ್ರು ಕಾಣಿಸ್ಕೋತಾರೆ. ಅರೆ ಅಮ್ಮ, ನಿನ್ಗೆ ಹೆಂಗ್ ಗೊತ್ತಾಯ್ತು ನಾವಿಬ್ರು ಇಲ್ಲಿದ್ದೀವಿ ಅಂತ? ಬೇಗ ಬನ್ನಿ, ಇಲ್ಲಿಂದ ಹೋಗ್ಬಿಡೋಣ. ಮತ್ತೆ ಯಾವಾಗ್ಲೂ ಈ ಬೆಟ್ಟದ ಕಡೆ ಬರ್ಬೇಡಿ. ಹಂಗಂತ ಅವ್ರು ಎಲ್ಲಾರು ಮೋಂಟು ಹತ್ರ ಬರ್ತಾರೆ. ತುಂಬಾ ಧನ್ಯವಾದ ಮೋಂಟು ಅಣ್ಣ, ನಿನ್ ಕನ್ಸಲ್ ಬಂದಿದ್ ಹೇಳಿದಕ್ಕೇನೆ ನನ್ ಮಕ್ಕಳನ್ನ ಕಾಪಾಡ್ಕೊಳಕ್ಕಾಯ್ತು. ಇದನ್ನ ಮೋಂಟು ಕೈಯಲ್ಲಿ ಪಾಪ ನಂಬಕ್ಕೆ ಆಗ್ಲಿಲ್ಲ. ಅವತ್ತಿಂದ ಅದಕ್ಕೆ ಕನ್ಸ್ ಬರೋದು ಶುರು ಆಗುತ್ತೆ. ಕನ್ಸಲ್ ನಡೆಯೋದು ಎಲ್ಲ ನಿಜ ಬೇರೆ ಆಗ್ತಿತ್ತು. ಪೂರ್ತಿ ಗ್ರೀನ್ಲ್ಯಾಂಡ್ ಕಾಡಲ್ಲೇ ಈ ಕೋತಿ ತುಂಬಾನೇ ಫೇಮಸ್ ಆಗ್ಬಿಡುತ್ತೆ. ಅದು ಅಲ್ಲದೆ ಶೇರ್ ಖಾನ್ಗೆ ಸೇವಕ ಬೇರೆ ಆಗ್ಬಿಡ್ತಾನೆ. ಇನ್ನೊಂದ್ ಕಡೆ ಬ್ಲೂ ಲ್ಯಾಂಡ್ ಕಾಡಲ್ಲಿ ಗೋಲ್ಡಿ ಅವರ ಹೆಂಡತಿ ಮತ್ತೆ ಮಗುವ ಜೊತೆ ಜೀವಿಸ್ತಿತ್ತು. ಅಲ್ಲಿ ನರಿ ಅವರ ಸೇವಕನಾಗಿತ್ತು. ಶೇರ್ ಖಾನ್ ಮತ್ತೆ ಗೋಲ್ಡಿಯ ಫ್ರೆಂಡ್ಶಿಪ್ ಆಗಿಲ್ವಾ? ಏನು ಮಜಾನೇ ಬರ್ತಾ ಇಲ್ಲ. ನಾನೇನಾದ್ರೂ ಮಾಡ್ಬೇಕು. ಹಾಗಾದ್ಮೇಲೆ ಎಂತ ಶತ್ರುತ್ವ ಬರ್ಬೇಕು ಅಂದ್ರೆ ಕೊಂದಾಕೋವಷ್ಟು. ಆಗ ಗೋಲ್ಡಿನ ಮಗನಾದ ಟೈಗರ್ ಅಲ್ಲಿಗೆ ಬರ್ತಾನೆ. ಅಪ್ಪ ಅಪ್ಪ, ಆಟಕ್ಕಂತ ಬೇಟೆಯಾಡಕ್ ಹೋಗ್ ಬರ್ಲಾ? ನನ್ನ ಪ್ರೀತಿಯ ಮಗ ಈಗ್ಲೇ ಬೇಟೆಗ? ಹಾ ಪಾಪ. ಸರಿ, ಹೋಗ್ಬಾ ಕಣೋ. ಟೈಗರ್ ಅಲ್ಲಿಂದ ಹೋಗ್ಬಿಡ್ತಾನೆ. ಅದ್ರ ಹಿಂದ್ಗಡೆನೆ ನರಿ ಕೂಡ ಹೋಗ್ಬಿಡುತ್ತೆ. ತುಂಬಾ ಹೊತ್ತಾದ್ಮೇಲೂ ಟೈಗರ್ ಬರ್ದೇ ಇರುವ ಕಾರಣದಿಂದ ಅವರಿಬ್ಬರಿಗೂ ಪಾಪ ತುಂಬಾನೇ ಚಿಂತೆ ಆಗ್ಬಿಡುತ್ತೆ. ಆಗ ನರಿ ಒಂದು ಮೋಸವಾದ ಸ್ಥಿತಿಯಲ್ಲಿ ಅಲ್ಲಿಗೆ ಬರುತ್ತೆ. ಗೋಲ್ಡಿ ಸರ್, ಶೇರ್ ಖಾನ್ ನಿಮ್ಮ ಮಗನ್ನ ಬೇಟೆಯಾಡ್ಬಿಟ್ಟ. ಏನ್ ಹೇಳ್ತಾ ಇದ್ಯಾ ನೀನು? ಶೇರ್ ಖಾನ್ ಹೀಗ್ ಮಾಡಕ್ ಸಾಧ್ಯನೇ ಇಲ್ಲ. ಅದನ್ ಕೇಳಿ ಅವರಿಬ್ಬರಿಗೂ ತುಂಬಾನೇ ಭಯ ಆಗುತ್ತೆ. ನಿಮಗ್ ಬೇಕಾದ್ರೆ ನೀವು ನನ್ ಜೊತೆ ಬಂದು ನೋಡಿ. ಸರಿ, ಹೋಗುವ. ನರಿ ಅವರಿಬ್ಬರನ್ನು ಒಂದು ಜಾಗಕ್ಕೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ತುಂಬಾನೇ ರಕ್ತ ಬಿದ್ದಿತ್ತು. ಅದು ಅಲ್ಲದೆ ಮಾಂಸದ ತುಂಡುಗಳು ಕೂಡ ಅಲ್ಲಿ ಬಿದ್ದಿತ್ತು. ಈ ರಕ್ತ ಮತ್ತೆ ಈ ಮಾಂಸದ ತುಂಡು ನಮ್ಮ ಟೈಗರ್ದು. ಹಂಗಂತೇಳಿ ಆ ನರಿ ಅಳುತ್ತೆ. ಗೋಲ್ಡಿ ಮತ್ತೆ ಶೇರಿನ ಕಣ್ಣಲ್ಲಿ ಕೂಡ ನೀರು ಬರುತ್ತೆ. ನಾನಿನ್ನ ಶೇರ್ ಖಾನ್ನ ಬಿಡೋದಿಲ್ಲ. ಹೋಗಿ ಅವನಿಗೆ ಹೇಳು ಸಾಯಕ್ಕೆ ರೆಡಿ ಆಗ್ಲಿ ಅಂತ. ನಾವು ರೇಂಚೋ ಗೇಂಡ ಮೃಗನ್ ಕರ್ಕೊಂಡಲ್ಲಿ ಬರ್ತೀವಿ. ಅದನ್ ಕೇಳಿ ನರಿ ಶೇರ್ ಖಾನ್ ಹತ್ರ ಹೋಗಿ ಈಗನ್ನುತ್ತೆ. ಗೋಲ್ಡಿ ಮತ್ತೆ ಅವನ ಹೆಂಡತಿ ನಿಮ್ಮೇಲೆ ಅಟ್ಯಾಕ್ ಮಾಡಕ್ಕಿದಾರ ಸರ್. ನೀವು ಸೋಲೊಪ್ಕೊಂಡು ಅವ್ರ ಹತ್ರ ಭಿಕ್ಷೆ ಬೇಡಿದ್ರೆ ಅವರು ನಿಮ್ಮನ್ನ ಬಿಡ್ತಾರಂತೆ. ಅದನ್ ಕೇಳಿ ಶೇರ್ ಖಾನ್ಗೆ ಕೋಪ ಬರುತ್ತೆ. ಶೇರ್ ಖಾನ್ ಯಾವುದೇ ಯುದ್ಧದಿಂದ ಹಿಂದೆ ಬರಲ್ಲ, ಬರ್ಲಿ ಅವರು. ಸ್ವಲ್ಪತ್ತಲ್ಲೇ ಶೇರ್ ಖಾನ್ ಹತ್ರ ಎಲ್ಲಾ ಜಂತುಗಳು ಬಂದು ಸೇರ್ತವೆ. ಅಷ್ಟರಲ್ಲೇ ಗೋಲ್ಡಿ, ಶೇರಿನಿ ಮತ್ತು ಖಡ್ಗಮೃಗ ಮೂವರು ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಖಡ್ಗಮೃಗ ಸ್ವಲ್ಪ ಜಂತುಗಳನ್ನ ಹೋಗಿ ಗುದ್ದುತ್ತೆ. ಅದರಲ್ಲಿ ಮೋಂಟು ಕೋತಿ ಕೂಡ ಇದ್ದ. ಅದನ್ನ ಗುದ್ದಿದ ತಕ್ಷಣ ಅವನು ತಲೆ ತಿರುಗಿ ಬಿದ್ಬಿಡ್ತಾನೆ. ಅದರ ನಂತರ ಶೇರ್ ಖಾನಿನ ಮೇಲೆ ಗೋಲ್ಡಿ ಮತ್ತೆ ಶೇರಿನಿ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಮತ್ತೆ ಅವ್ರ ಮಧ್ಯ ಜಗಳ ಶುರು ಆಗುತ್ತೆ.
ಟೈಗರ್ ನೀನೊಬ್ನೇ ಇಲ್ಲಿ ಏನ್ ತಿರುಗ್ತಿದ್ಯಾ? ನಾನು ಬೇಟೆಯ ಆಟ ಆಡ್ತಾ ಇದ್ದೆ. ಅರೇ ಏ ಆಟ ಆಡ್ತಿದ್ದೀಯಾ? ಇಲ್ಲಂತೂ ಯಾವುದು ಬೇಟೆ ಸಿಗಲ್ಲ ನಿಂಗೆ. ಹಾಗಾದ್ರೆ ನೀವೇ ಹೇಳಿ ಎಲ್ಲಿ ಸಿಗುತ್ತಂತ. ನಾನ್ ನಿನ್ನ ಕೆರೆ ಹತ್ರ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನಿಂಗೆ ಎಷ್ಟು ಬೇಕೋ ಅಷ್ಟು ಸಿಗುತ್ತೆ ಬೇಟೆ. ಅದರ ಮುಂದೆ ಒಂದು ದೊಡ್ಡ ಹಾಳ ಒಂದಿತ್ತು. ಟೈಗರ್ ಅದ್ರೊಳಗಡೆ ಬೀಳಕ್ ಮುಂಚೆನೆ ಅದನ್ನ ನೋಡಿ ಅದು ಹುಷಾರಾಗ್ಬಿಡುತ್ತೆ. ಥ್ಯಾಂಕ್ ಗಾಡ್ ನಾನ್ ನೋಡ್ದೆ, ಇಲ್ಲ ಅಂದ್ರೆ ಇದ್ರ ಒಳಗ್ ಬೀಳ್ತಿದ್ದೆ. ನೀನಂತೂ ಇಲ್ದೇ ಇದ್ರು ಬೀಳ್ತೀಯ ಮಗ. ಹಂಗಂತೇಳಿ ನರಿ ಅದನ್ನ ತಳ್ಬಿಡುತ್ತೆ. ಆ ಪಾಪ ಅದು ಒಳಗಡೆ ಬಿದ್ದೋಗುತ್ತೆ. ಏನಾಗುತ್ತೆ ಮಹಾಯುದ್ಧ ಇಬ್ಬರ ನಡುವೆ. ಈ ಕನಸೆಲ್ಲ ಕಂಡಿದ ತಕ್ಷಣ ಗೋಲ್ಡಿ ನಿದ್ದೆಯಿಂದ ಎದ್ದೊಳ್ತಾನೆ. ಅವನ್ ನೋಡ್ತಾನೆ, ಶೇರ್ ಖಾನಿನ ಮೇಲೆ ಶೇರಿನಿ ಮತ್ತು ಗೋಲ್ಡಿ ಅಟ್ಯಾಕ್ ಮಾಡ್ತಿರೋದು ನೋಡ್ತಾನೆ. ನಿಲ್ಲು ಗೋಲ್ಡಿ, ನಿನ್ನ ಮಗ ಟೈಗರ್ ಇನ್ನೂ ಬದುಕಿದ್ದಾನೆ. ಅದನ್ ಕೇಳಿದ ತಕ್ಷಣ ಅವ್ರು ಎಲ್ಲರೂ ಮೋಂಟು ಕಡೆ ನೋಡ್ತಾರೆ. ಏನ್ ಹೇಳ್ತಾ ಇದ್ಯಾ ನೀನು? ಹಾ, ಈಗ್ಲೇ ನಾನ್ ಕನ್ಸಲ್ ಕಂಡೆ. ನನ್ನ ಕನ್ಸು ಯಾವಾಗ್ಲೂ ಸುಳ್ಳಾಗಲ್ಲ. ನಿನ್ನ ಮಗ ಒಂದ್ ದೊಡ್ಡ ಹೊಂಡದಲ್ಲೊಳಗಿದಾನೆ. ನಿಮ್ಮಿಬ್ಬರ ನಡುವೆ ಜಗಳ ತಂದಿಡ್ಬೇಕಂತ ನರಿನೇ ಇದನ್ನೆಲ್ಲ ಮಾಡಿದ್ದು. ಹಾ, ನಿಮಗ್ ಮೂರ್ಖ ಮಾಡಿದಾನವನು. ಅದನ್ ಕೇಳಿದ ತಕ್ಷಣ ನರಿಗೆ ಹೃದಯ ನಡ್ಗೋಗುತ್ತೆ. ಗೋಲ್ಡಿ ನರಿನ ಕೋಪದಿಂದ ನೋಡಿ ಮೋಂಟು ಹತ್ರ ಹೀಗಂತಾನೆ. ಮೋಂಟು, ನಿನಗ ಹೊಂಡದ ಬಗ್ಗೆ ಗೊತ್ತಿದ್ಯಾ? ನಮ್ಮನ್ನಲ್ಲಿ ಕರ್ಕೊಂಡೋಗು. ಅಲ್ಲಿಗೆ ಹೋದ್ರೇನೆ ನಿಜ ಏನು ಅಂತ ಗೊತ್ತಾಗುತ್ತೆ. ಹಾ, ಹೋಗೋಣ. ನಾನ್ ಸುಳ್ಳು ಹೇಳ್ತಾ ಇಲ್ಲ. ಎಲ್ಲಾರು ಆ ಹಾಳ ಇರೋ ಕಡೆಗೆ ನಡ್ಕೊಂಡು ಹೋಗ್ತಾರೆ. ಮೋಂಟು ಮುಂದೆ ನಡ್ಕೊಂಡು ಹೋಗ್ತಿರ್ತಾನೆ. ಆ ಹಾಳ ಹತ್ರ ಬರ್ತಿರೋಂಗ್ಲೆ ನರಿಗೆ ತುಂಬಾನೇ ಭಯ ಉಂಟಾಗುತ್ತೆ. ಆದ್ರೆ ಅದ್ರ ಕೈಲಿ ಅಲ್ಲಿಂದ ಓಡೋಗೋದಕ್ಕೂ ಆಗೋದಿಲ್ಲ. ಅವರು ಹಾಳದ ಬಳಿ ಹೋಗಿ ನೋಡಿದಾಗ ಟೈಗರ್ ಒಳಗಡೆ ಇರ್ತಾನೆ. ಅದನ್ನ ನೋಡಿ ಸಂತೋಷದಿಂದ ಅವ್ರ ಅಪ್ಪ ಅಮ್ಮ ಒಳಗಡೆ ಧುಮುಕ್ತಾರೆ ಮತ್ತೆ ಮಗುನ ಗಟ್ಟಿಯಾಗಿ ಹಪ್ಕೋತಾರೆ. ನಡಿ ಮಗು, ನಮ್ಮ ಬೆನ್ನ ಮೇಲೆ ಕಾಲಿಟ್ಟು ಮೇಲೆ ಹೋಗಕ್ಕೆ ಟ್ರೈ ಮಾಡು. ಟೈಗರ್ ದೂರದಿಂದ ಓಡ್ತಾ ಬಂದು ಗೋಲ್ಡಿಯ ಮೇಲೆ ಹತ್ತಿ ಅಲ್ಲಿಂದ ಜಂಪ್ ಮಾಡಿ ಅವನು ಅಲ್ಲಿಂದ ಆ ಹಾಳದಿಂದ ಆಚೆ ಧುಮುಕ್ತಾನೆ. ಎಲ್ಲಾ ಜಂತುಗಳು ತುಂಬಾ ಸಂತೋಷ ಪಡ್ತವೆ. ಸ್ವಲ್ಪ ತಾದ್ಮೇಲೆ ಗೋಲ್ಡಿ ಮತ್ತೆ ಶೇರಿನಿ ಕೂಡ ಅಲ್ಲಿಂದ ಆಚೆ ಬರ್ತಾರೆ. ಎಲ್ಲಾ ಜಂತುಗಳು ಕೋಪದಿಂದ ನರಿ ಕಡೆ ನೋಡ್ತಾ ಇರ್ತವೆ. ಅಷ್ಟರಲ್ಲಿ ಗೋಲ್ಡಿ ಮತ್ತೆ ಶೇರಿನಿ ನರಿ ಮೇಲೆ ಅಟ್ಯಾಕ್ ಮಾಡ್ತವೆ. ನರಿನ ನಾಶ ಮಾಡ್ಬಿಡುತ್ತೆ. ಅಯ್ಯೋ ದೇವ್ರೆ, ಸತ್ತೋದೆ ನಾನು. ಕ್ಷಮಿಸ್ಬಿಡಿ ನನ್ನ. ಕ್ಷಮಿಸ್ಬಿಡು ಶೇರ್ ಖಾನ್, ಆಲೋಚನೆ ಮಾಡ್ದೇನೆ ನಾನ್ ನಿನ್ ಮೇಲೆ ಅಟ್ಯಾಕ್ ಮಾಡ್ದೆ. ನಿಂದ್ಯಾವ್ದು ತಪ್ಪಿಲ್ಲ ಗೋಲ್ಡಿ, ಎಲ್ಲ ಈ ನರಿನೇ ಮಾಡಿದ್ದು. ಆಮೇಲೆ ಅವರು ಅಲ್ಲಿಂದ ಅವ್ರ ಕಾಡಿಗೆ ವಾಪಸ್ ಹೋಗ್ಬಿಡ್ತಾರೆ. ಶೇರ್ ಖಾನ್ ಮೋಂಟುಗೆ ಧನ್ಯವಾದ ಹೇಳ್ತಾನೆ, ಯಾಕಂದ್ರೆ ಇಷ್ಟು ದೊಡ್ಡ ಸಮಸ್ಯೆ ಅವನಿಂದ ಪೂರ್ತಿ ಆಗುತ್ತೆ ಅಂತ. ಮೋಂಟುಗೆ ಈಗ ಕೂಡ ಕನ್ಸುಗಳು ಬರ್ತಾ ಇರ್ತವೆ. ಅವನು ತುಂಬಾನೇ ಎಲ್ಲಾ ಜಂತುಗಳಿಗೂ ಈ ರೀತಿ ಸಹಾಯ ಮಾಡ್ತಿರ್ತಾನೆ.